ಈಗ 10:30 ಆಗಿದೆಯಾ? 10:30 ಆಗಿದೆ. ಮಕ್ಕಳು ಬಂದಿದ್ದಾರಾ? ಯಾಕೆ ಅಟೆಂಡೆನ್ಸಲ್ಲಿ ಇರೋವಂಥ ಮಕ್ಕಳು ಯಾಕೆ ಬರ್ತಾ ಇಲ್ಲ? ರಜಾ ಇಲ್ಲ ಇವತ್ತು. ಕರ್ಕೊಂಬಂದು ಇಲ್ಲಿ ಬಿಡಲ್ಲ. ನಿಮಗೂ ಆ ತಾಯಿ ಮನಸ್ಸಿಲ್ಲ, ನಿಮಗೂ ಕೂಡ ತಾಯಿ ಮನಸ್ಸಿಲ್ಲ. ನೀವು ಚಾರ್ಟ್ಗೆ ಲಿಮಿಟ್ ಆಗಿದ್ದೀರಾ, ಚಾರ್ಟು ಅಟೆಂಡೆನ್ಸ್ಗೆ ಲಿಮಿಟ್ ಆಗಿದ್ದಾರೆ ಇವರೆಲ್ಲನೂ. ಒಂದು ತಾಯಿ ಮನಸ್ಸಿಂದ ಅಂಗನವಾಡಿನ ಯಾವತ್ತವರೆಗೂ ಕಾರ್ಯಕರ್ತರು ಅಟೆಂಡೆನ್ಸ್ ತೋರಿಸಿ ತೋರಿಸೋಕ್ಕಾಗತ್ತಾ? ಕೊಡಿ, ರೈಟಿಂಗಲ್ಲಿ ಯಾವಾಗ ಕೊಟ್ಟಿದ್ದೀರಾ ಅಂತ ನೋಡೋಣ. ನೀವೊಂದು ಕಾಪಿ ಇಟ್ಕೋಬೇಕಲ್ವ? ಕೊಟ್ಟಿದ್ದೀರಾ ಸರಿ. ನಿಮ್ಮ ಕಾಪಿಯಲ್ಲಿ ಎಷ್ಟು ಜನ ಮಕ್ಕಳನ್ನ ಹೇಳಿದ್ವಿ? 12 ಮಕ್ಕಳು. 3 to 4 years ಎಷ್ಟು? 4 to 5 years ಎಷ್ಟು? 5 to 6 6 3 9 ಆಯಿತು. ಇದು ಪುಟ್ಟಗಳು 20 ಜನ. 10 o'clock ಆಗಿದೆ ಅಂಗನವಾಡಿ ಟೈಮು. ಒಂದು ಮಗುನೂ ಬಂದಲ್ಲ. ಮಕ್ಕಳು ಬರ್ತಾರೆ ಮೇಡಮ್. ರಜಾ ಸ್ಕೂಲ್ ರಜೆ ಹೋಗಿದ್ರೆ ಬೇಕಾದ್ರೆ ಫೋಟೋ ತೋರಿಸ್ತೀವಿ. ಬರ್ತಾರೆ ಮಕ್ಕಳು, ಫೋಟೋ ಎಲ್ಲ ಇರ್ತೀವಿ, ಆಫೀಸ್ಗೆ ಕಳಿಸ್ತೀವಿ. ನಾವು ಈಗ ಬಂದಾಗ ಇಲ್ಲಿರ್ಬೇಕಲ್ಲ, ನೀವು ಫೋಟೋ ಹಿಡಿದು ಆಫೀಸ್ಗೆ ಕಳಿಸೋವಾಗ ನಾವು ಬಂದಾಗ ಅಂಗನವಾಡಿ ಮಕ್ಕಳೇ ಇಲ್ಲ ಅಂತ ಟೈಮ್ ಹೀಗಿದಲ್ಲ ಅಂಗನವಾಡಿ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಇಲ್ಲಿ ಬಂದು ನಾನು 2 ವರ್ಷ ಆಗ್ತಾ ಇದೆ. 2 years ಆಗ್ತಿದೆಯಲ್ಲ. ಅಂಗನವಾಡಿ ಈ ಥರ ಇದೆ. ಮಕ್ಕಳಿಗೆ ಎಷ್ಟು ಯೋಗ್ಯವಾಗಿದೆ ಇದು ನೋಡಿ. ಫೋಟೋಸ್ ತೆಗೀರಿ ಹೇಳ್ತೀನಿ. CDP ಹೋಗಿ ಈಗ ಇಮಿಡಿಯೇಟಾಗಿ ಕಳಿಸಿ. ಅದ್ರ ಫೋಟೋ, ಇದ್ರ ಫೋಟೋ, ಇದೆಲ್ಲ ಫೋಟೋ ತೆಗೀರಿ ಹೇಳ್ತೀನಿ. ಇಷ್ಟು ಕೆಟ್ಟದಾಗಿದೆಯಲ್ಲ ಈಗ. ಅಟ್ಲೀಸ್ಟ್ ಪಕ್ಕದಲ್ಲಿ ಯಾವುದಾದ್ರು ಬಿಲ್ಡಿಂಗ್ ಬನ್ನಿ, ಯಾವ ಚೆನ್ನಾಗಿ ನೋಡೋಣ ಅಂತ ಮನ್ಸ್ಕೊಂಡು ಫೋಟೋ ಇಡಬೇಕು. ಇಲ್ಲ ಕಾಣಿಂಗ್ ಅದು ಸಾರಿಸ್ಕೊಂಡು ಕ್ಲೀನ್ ಕ್ಲೀನ್ ಪಂಚದಲ್ಲಮ್ಮ ಎದ್ದು ಅಂಗನವಾಡಿ பசுமையில் உண்டா என்ன கதிமா எவ்வளோ நல்லா லெட்டர் கொண்டு வைக்குதா உங்கள்கிட்ட ஸ்டாஃப் அட்டெண்டன்ஸ் வச்சிருக்காங்க மேடம். ஸ்டாஃப் இல்ல ஸ்டாஃப் டீச்சர் இருக்குமா? இது மொத்தமாக ಅಮ್ಮ ಎಲ್ಲ 55 ಸ್ಟೂಡೆಂಟ್ಸ್ಗೆ ಇದು ಅವರು ಇಲ್ಲಿ ಡೆವಲಪ್ಮೆಂಟ್ ಕಮಿಷನರ್ ಫೈಲ್ ಮಾಡ್ಕೊಂಡು ಅಲ್ಲಿಂದ ಆಯ್ತು. ಅದು ಇಂಥ ಬಿಲ್ಡಿಂಗಲ್ಲಿ ಮಕ್ಕಳು ಅಲ್ಲಿ 18, ಇಲ್ಲಿ 12 ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 30 ಸ್ಟೂಡೆಂಟ್ಸ್. 18 + 12 30 ಸ್ಟೂಡೆಂಟ್ಸ್ನ ಈ ವಾತಾವರಣದಲ್ಲಿ ಇಟ್ಟಿದ್ದಾರೆ ನೋಡಿ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೋ ಏನೋ ಗೊತ್ತಾಗ್ತಿಲ್ಲ. ಬೇರೆ ಓಲ್ಡ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಅಂಗನವಾಡಿಗೆ ಜಾಗ. ಅದು ಬಿಲ್ಡ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ CDP ಇದ್ದಾರೇನೋ ನೋಡಪ್ಪ, ಬರಲಿ ಒಂದು ನಿಮಿಷ. ಎರಡೂ ಕಡೆ ಎಷ್ಟು ಬಾಲಕಿ ಬರ್ತಾರೆ? ನನಗೆ 5 ಇದ್ದಾರೆ. ನನಗೆ 5 ಇದ್ದಾರೆ. ಏನಿದೆ ಚಾರ್ಟಲ್ಲಿ? ಹೀಗೆ ಬಿಡಿ ಹೇಳ್ತೀನಿ ಮೇಡಮ್. ಇದು ಮನೆಗೆ ಕೊಡೋದು ಮೇಡಮ್. 3 to 6 years ಮಕ್ಕಳಿಗೆ, 3 to 6 to 3 years ಮಕ್ಕಳಿಗೆ, ಅಂದರೆ 6 ಮಂತ್ಸಿಂದ 3 years ಮಕ್ಕಳಿಗೆ 50 ಪ್ಯಾಕೆಟ್ ಒಂದು. ಇನ್ನು
2 kg ಹಾಲು ಪ್ಯಾಕೆಟ್ ಇದು 300 ಗ್ರಾಮ್ ಹಾಲಿನ ಪುಡಿ 2 ಗ್ರಾಮ್ ಸಕ್ಕರೆ 225 ಗ್ರಾಮ್ ಬೆಲ್ಲ ಇದು ಮನೆಗೆ ಕೊಡೋದು ಇಂಡಿವಿಜುವಲ್ ಆಗಿ ಪ್ರತಿ ಒಂದು ಮಗುಗೂ ಕೊಡೋದು. ಆಮೇಲೆ ಇದು ಬಂದುಬಿಟ್ಟು ಬೆಳಗ್ಗೆ ನಾವು ಹೋಗೋಣ ಮೇಡಮ್, ಮಕ್ಕಳಿಗೆ ಹಾಲು ಮೇಡಮ್ ದಿನ ಕೊಡ್ತೀವಿ. ಸಕ್ಕರೆ ಅದು ಒಂದು ದಿನಕ್ಕೆ 15 ಗ್ರಾಮ್ ಹಾಲು ಕೊಡಿ, 5 ಗ್ರಾಮ್ ಸಕ್ಕರೆ, ಮಿಲೆಟ್ ಲಾಡು 25 ಗ್ರಾಮ್ ಮಗು. ಇಲ್ಲಿ ತೊಗೊಂಬನ್ನಿ ಯಾವ ಲಾಡು ನೋಡೋಣ. ಇಲ್ಲಿ ಕೊಡಿ, ಚಾಟ್ ಕೊಡಿ. ಎಲ್ಲ ಅಂಗನವಾಡಿಸಲ್ಲೂ ನೋಡಿ ಸರ್ಪ್ರೈಸ್ ವಿಸಿಟ್ ಯಾವಾಗಾದರೂ ನಾವು ಮಾಡಬೇಕು. ಎಲ್ಲ ಟೀಚಿಂಗ್ ಫೀಲ್ಡಲ್ಲಿರೋರೆ ಅಥವಾ ಅಂಗನವಾಡಿಯವರೇ ಮಾಡಬೇಕು ಅಂದರೆ ಆಗಲ್ಲ. CDPO ಸೂಪರ್ವೈಸರ್ ಮಾಡಬೇಕಂದ್ರೆ ಅಲ್ಲ. ಚಿಕ್ಕ ಮಕ್ಕಳು ಅಂದರೆ 6 months to 3 years ಮಕ್ಕಳಿಗೆ ಮಿಲ್ಕ್ ಪೌಡ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪುಷ್ಟಿ ಪ್ಯಾಕೇಜ್ ಅಂತ ಅಂದ್ಬಿಟ್ಟು ಆ ಮಕ್ಕಳಿಗೆ ಕೊಡ್ತಾರೆ. 10 o'clock ಆಗಿದೆ ಈಗ. ಇಲ್ಲಿ ಒಂದು ಅಂಗನವಾಡಿಯಲ್ಲಿ 12 ಜನ ಮಕ್ಕಳು ಬರ್ತಾರೆ, ಇನ್ನೊಂದು ಕಡೆ 18 ಜನ, ಆಲ್ಮೋಸ್ಟ್ 30 ಸ್ಟ್ರೆಂತ್ ಇರೋವಂಥ ಮಕ್ಕಳಿಗೆ ಒಂದು ಮಗುನೂ ಇನ್ನೂ ಬಂದಿಲ್ಲ. ಮತ್ತು ಇದು ಅಂಗನವಾಡಿ ನೋಡಿದ್ರೆ ಇಷ್ಟು ವರ್ಸ್ಟ್ ಇದರಲ್ಲಿದೆ. ಏನು ಮಾಡ್ತಾರೆ ಇಲ್ಲಿ ಅಫಿಷಿಯಲ್ ಆಗಿ ತಿಳಿಸ್ತಾರ ಈಗ ಅಂತಂದ್ಬಿಟ್ಟು. ಆಮೇಲೆ ಅವ್ರದ್ದು ಏನಿದೆ ಮಂಡೇ ಟು ಸ್ಯಾಟರ್ಡೆ ಏನೇನಿದೆ ಅಂತ ಇಲ್ಲಿ ಚಾರ್ಟಲ್ಲಿದೆ. ಮಿಲೆಟ್ ಲಾಡು ಹೇಗೆ ಮಾಡ್ತೀರಾ? ಇದು ಬಿಸಿ ನೀರಿಟ್ಟು ಹಂಗೆ ಕಲಿಸಿಕೊಂಡು ಉಂಡೆ ಥರ ಮಾಡಿದ್ದೀರಾ ನೀವು? ಮಕ್ಕಳಿದ್ದಾರೆ ಬರೀ ನೀರು ಕಲಿಸೋದು ಅಷ್ಟೇ ಮೇಡಮ್, ಬಿಸಿ ನೀರಿಟ್ಟು ಕಲಿಸಿ ಉಂಡೆ ಮಾಡಿ ಕೊಡೋದು. ಏನು ಹಾಕಿರ್ತಾರೆ ಇದಕ್ಕೆ? ಇವೆಲ್ಲ ಹಾಕಿರ್ತಾರೆ, ಮಲ್ಟಿಗ್ರೈನ್ಸ್ ಥರ ಹಾಕಿರ್ತಾರೆ. ಪ್ರೋಟೀನ್ ಪ್ರೆಗ್ನೆಂಟ್ ಲೇಡೀಸ್ ಎಷ್ಟು ಜನ ಬರ್ತಾರೆ ಇಲ್ಲಿ? ಇಲ್ಲಿ ಬರ್ದಿದ್ದೀರಲ್ಲ, ಗರ್ಭಿಣಿಯರು ಬಾಣಂತಿಯರು ಎಲ್ಲ ಬರ್ತಾರೆ ಅಂತ ಬರ್ದಿದ್ದೀರಾ ಇಲ್ಲಿ? ಎಷ್ಟು ಜನ ಬರ್ತಾರೆ ಟೋಟಲ್? 4 ಜನ ಇದ್ದಾರೆ ಮೇಡಮ್. ಗರ್ಭಿಣಿಯವರು, ಬಾಣಂತಿಯವರು 5 ಜನ. ನೋಡಿ ಇಲ್ಲಿ ಹೇಳ್ತಾರೆ ಮಧ್ಯಾಹ್ನ ಊಟಕ್ಕೆ ಇಷ್ಟೆಲ್ಲ ಕೊಡ್ತೀವಿ ಅಂತ. ಇವ್ರು ಇಟ್ಟಿರೋ ಜಾಗ ಮಕ್ಕಳಿಗೆ ಇಲ್ಲಿ ಯಾರು ಊಟ ಮಾಡಿಸ್ತಾರೋ ಇಲ್ಲ ಗೊತ್ತಲ್ಲ. ಪ್ರತಿದಿನ ಮಕ್ಕಳಿಗೆ ಏನೇನು ಕೊಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಗೋಧಿ ಉಪ್ಪಿಟ್ಟು ಮಾಡ್ತೀವಿ ಅಂತಾರೆ, ಗೋಧಿ ನುಚ್ಚು, ಉಪ್ಪಿಟ್ಟು ಮಸಾಲೆ, ಆ ಥರದ್ದೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಐಟಮ್ಸು ಪ್ರತಿಯೊಂದು ದಿನಾನೂ ಇವರು ಮಗುಗೋಸ್ಕರ ಮಾಡ್ತಾರೆ ಅಂತಂದ್ಬಿಟ್ಟು ಗ್ರಾಮ್ಸಿಂದನೂ ಮೆನ್ಷನ್ ಮಾಡಿದ್ದಾರೆ. ಮಧ್ಯಾಹ್ನ ಊಟ ಏನು ಮಾಡ್ತೀವಿ, ಮತ್ತು ಬಾಳಂತಿಯರಿಗೆ ಏನು ಕೊಡ್ತೀವಿ, ಗರ್ಭಿಣಿಯರಿಗೆ ಏನು ಕೊಡ್ತೀರಿ ಅಂತ ಅಂದ್ಬಿಟ್ಟು ಎಲ್ಲ ಇದ್ರ ಡೀಟೇಲ್ಸ್ ಚಾರ್ಟಲ್ಲಿ ಹಾಕಿದ್ದಾರೆ. ಬಟ್ ಎಷ್ಟು ಜನ ಇಲ್ಲಿಗೆ ಮಕ್ಕಳು ಬರ್ತಾರೋ ಅನ್ನೋದೇ ನಮಗೆ ಕೌಂಟಬಿಲಿಟಿ ಸಿಗ್ತಾ ಇಲ್ಲ. ಅಟೆಂಡೆನ್ಸಲ್ಲಿ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಒಂದು ಅಂಗನವಾಡಿಯಲ್ಲಿ 12 ಜನ, ಇನ್ನೊಂದು ಅಂಗನವಾಡಿಯಲ್ಲಿ 18 ಜನ ಅಂತ. ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಮೊದಲನೇ ಬೇಸಿಕ್ ಕಾನ್ಷಿಯಸ್ನೆಸ್ ಇರಬೇಕು, ಇದು ಯೋಗ್ಯವಾಗಿರೋ ವಾತಾವರಣ ಇದೆಯಾ, ಮಕ್ಕಳು ಇಲ್ಲಿ ಬಂದರೆ ಇಲ್ಲಿ ಬಿಡ್ತಾರಾ ತಂದೆ ತಾಯಿ, ಇಷ್ಟು ಸೇಫ್ಟಿ ಇದೆಯಾ ಅಂತಂದಾಗ ಇವರು 1 ವರ್ಷ ಆಗಲಿ ಅಥವಾ 1 ತಿಂಗಳಾಗಲಿ ಬಂದು ಈ ವಾತಾವರಣ ಅಂಗನವಾಡಿಗೆ ಯೋಗ್ಯವಾಗಿದೆಯಾ ಅನ್ನುವಂಥದ್ದನ್ನು CDPOನ ಕರೆಸಿ ಪದೇ ಪದೇ ಆಗಿಂದಾಗ ಸೇಫ್ಟಿ ಮೆಜರ್ಸ್ಗೋಸ್ಕರ ಮಳೆ ಬಿದ್ದಿದೆ. ಇವತ್ತು ಮಂಡೆ ತೆಗೆದಿದ್ದಾರೆ, ಎಲ್ಲ ಕಡೆ ಮೇಲೆ ಸೀಲಿಂಗಿಂದ ಎಲ್ಲ ಕೆಳಗಡೆ ಬಿದ್ದಿದೆ. ಅವರಿಗೆ ಅದು ಇನ್ಫಾರ್ಮ್ ಮಾಡೋದು, ಬೇರೆ ಕ್ಲಾಸ್ ರೂಮ್ಸ್ ಯಾವುದಾದ್ರೂ ಇದ್ದರೆ ಶಿಫ್ಟ್ ಆಗೋವಂಥದ್ದು, ಶಿಫ್ಟ್ ಮಾಡುವಂಥದ್ದು, ಈ ಕನ್ಸರ್ನ್ ಇಲ್ಲ ಅಂದರೆ ಮಕ್ಕಳಿಗೇ ಆರೋಗ್ಯಕರವಾಗಿರುವಂಥ ವಾತಾವರಣ ಕೊಡಲ್ಲ. ಒಂದು ತಾಯಿ ಮನಸ್ಸಿಂದ ನೀವು ಕೆಲಸ ಮಾಡಲ್ಲ ಅಂತಂದರೆ ಹೇಗಿರುತ್ತೆ ಹೇಳಿ? ನೀವು ಒಂದು ನಿಮಿಷ, ನೀವು ಕ್ಲೀನಿಂಗ್ ಹೇಗೆ ಇಟ್ಕೊಂಡಿದ್ದೀರಾ ಅಂದರೆ, ನೀವು ಎಷ್ಟು ಕ್ಲೈನ್ಲಿನೆಸ್ ಇಟ್ಕೊಂಡಿದ್ದೀರಾ ಅಂತಂದರೆ ಮಕ್ಕಳು ಬಂದು ಎಲ್ಲಿ ಕೂತ್ಕೋತಾರೆ, ಯಾವ ಮಗುನ ಕಳಿಸ್ತಾರಮ್ಮ? ನೀವೇ ಹೇಳಿ. ಸರಿ ಆಯಿತು, CDPO ಕೆಲಸ CDPO ಮಾಡಲಿ, ನಿಮ್ಮ ಕೆಲಸ ನೀವು ಮಾಡಲಿ, ಮಕ್ಕಳು ಒಳಗಡೆ ಬರಬೇಕು. ಈಗ ಇದೊಂದು ಕ್ಲಾಸ್ ರೂಮ್, ಅಂಗನವಾಡಿ ಇದು. ಒಂದು ಚಿಕ್ಕ ಮಗುನ ಒಂದು ತಾಯಿ ತಂದೆ ಇಲ್ಲಿ ಬಿಡಬೇಕು ಅಂತಂದರೆ ನೀವೇ ನೋಡಿ ಎಷ್ಟು ಯೋಗ್ಯವಾಗಿದೆ, ಕ್ಲೀನ್ ಆಗಿದೆಯಾ, ಆ ಜಾಗ ಕ್ಲೀನ್ ಆಗಿದೆಯಾ? ನೀವು ನಿಮ್ಮ ಮನೆ ಹೀಗೆ ಇಟ್ಕೋತೀರಾ? ನಿಮ್ಮ ಮಕ್ಕಳಿಗೆ ಈ ಥರ ವಾತಾವರಣದಲ್ಲಿ ಊಟ ಮಾಡಿಕೊಡೋದು, ಮಿಲ್ಲೆಟ್ಸ್ ಮಾಡಿಕೊಡೋದು ಅಥವಾ ಏನೋ ಪ್ರೋಟೀನ್ ಫುಡ್ ಕೊಡೋದು ಕೊಟ್ಟರೆ ನೀವು ತಿಂತೀರಾ? ಹೆಲ್ದಿಯಾಗಿರುತ್ತಾ? ಮಕ್ಕಳಿಗೆ ಆರೋಗ್ಯಕರವಾಗಿರೋ ವಾತಾವರಣ ಇದೆಯಾ? ನೀವೇ ನೋಡಿ, ಇಲ್ಲಿ ನೋಡಿ, 30 ಜನ ಮಕ್ಕಳಿರೋ ಅಂಥ ಜಾಗ. ಈ ಕಡೆ ನೋಡಿ, ದಿನ ನೀವೆಲ್ಲಿಂದ ಕ್ಲೀನ್ ಮಾಡ್ತೀರಾ? ದಿನ ಕ್ಲೀನ್ ಮಾಡಿದ್ರೆ ಹೀಗಿರುತ್ತಾ?
ಇಬ್ರಿಬ್ರು ಇದ್ದಾರೆ, ಒಬ್ರು ಮಾಡ್ಬೋದು ಒಬ್ರು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ದುಡ್ಡು ಕೊಟ್ಟಿದ್ದೀರೋ ಇಲ್ಲೋ ಆಮೇಲೆ ಪ್ರಶ್ನೆ. ಕ್ಲೀನಾಗಿ ಇದೆಯಾ ಅಂತಂದಾಗ ನಿಮ್ಮ ವಾತಾವರಣ ಕ್ಲೀನಾಗಿ ಇಟ್ಕೊಂಡಿಲ್ಲ. 30 ಜನ ಮಕ್ಕಳು ಇಲ್ಲಿಲ್ಲ, ನಾನು ನಿಮ್ಮ CDPO ಕಂಪ್ಲೇಂಟ್ ಮಾಡ್ತೀನಿ. ಯಾವಾಗ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಅಥವಾ ಅಂಗನವಾಡಿ ಸಹಾಯಕರಿಗೆ ಆ ತಾಯಿ ಥರ ಮನಸ್ಸು ಬರಲಿಲ್ಲ ಅಂದರೆ, ಯಾರೋ ಮಗು ಬಿಟ್ಟು ಹೋದರೆ ಸಾಕು, ಅಟೆಂಡೆನ್ಸ್ ಹಾಕಿದ್ದೀನ, ಚಾರ್ಟಲ್ಲಿ ಬರ್ದಿದ್ದೀನ, ಅದನ್ನು ನೋಡಿದ್ರೆ ಆಗಲ್ಲ. ಅದ್ರ ಮೇಂಟೆನೆನ್ಸ್ ಎಲ್ಲ ಇಂಪಾರ್ಟೆಂಟ್. ಇಲ್ಲಿ ವಾತಾವರಣ ಹೇಗಿದೆ, ನಿಮ್ಮ ಮನೆ ಹೀಗೆ ಇಟ್ಕೋತೀರಾ ನೀವು? ನಿಮ್ಮ ಮಕ್ಕಳಿಗೆ ಈ ಥರ ಇದ್ದರೆ ನೀವು ಊಟ ಬಡಿಸ್ತೀರಾ ಮಾಡಿಬಿಟ್ಟು? ಬೆಳಗ್ಗೆ ಬರ್ತಾನೆ ಕ್ಲೀನಿಂಗ್ ಮಾಡ್ಕೊಂಡಿದ್ದೀರಾ. ಈಗ 10:30 ಆಗಿದೆಯಾ? 10:30 ಆಗಿದೆ, ಮಕ್ಕಳು ಬಂದಿದ್ದಾರ? ಯಾಕೆ ಅಟೆಂಡೆನ್ಸಲ್ಲಿ ಇರೋವಂಥ ಮಕ್ಕಳು ಯಾಕೆ ಬರ್ತಾ ಇಲ್ಲ? ರಜಾ ಇಲ್ಲ ಇವತ್ತು, ರಜಾ ಇಲ್ಲ. ರೀಸನ್ಸ್ ಬೇಡ, ರೀಸನ್ಸೇ ಬೇಡ. ಇದು ಇಷ್ಟು ವರ್ಸ್ಟ್ ಇದೆ. ಶಿಫ್ಟಿಂಗ್ಗೆ ಇಲ್ಲಿಷ್ಟು ಕ್ಲಾಸ್ ರೂಮ್ಸ್ ಇದಾವಲ್ಲ, ಶಿಫ್ಟಿಂಗ್ಗೆ ಕೇಳಬೇಕಾಗಿತ್ತು ನೀವು. ಬೇರೆ ಕಡೆ ಶಿಫ್ಟ್ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿ ಅನ್ಬೇಕಾಯ್ತು. ನೀವೇ ನಿಮ್ಮ ಕ್ಲಾಸ್ ರೂಮ್ನ ಯೋಗ್ಯವಾಗಿ ಇಟ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಕಂಪ್ಲೇಂಟ್ ಕೂಡ ಮಾಡ್ತೀನಮ್ಮ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಯಾಕೆ ಅಂದರೆ ನೀವು ಈ ವಾತಾವರಣ ಇಟ್ಟಿದ್ದೀರಾ. ಯಾವ ಮಗು ಆರೋಗ್ಯವಾಗಿರುತ್ತೆ, ಯಾರು ಕರ್ಕೊಂಬಂದುಬಿಡ್ತಾರೆ ನಿಮ್ಮ ಹತ್ರ? ಒಂದು ಮಗುನೂ ಕರ್ಕೊಂಬಂದು ಬಿಡಲ್ಲ. ಯಾರಾದರೂ ಪೇರೆಂಟ್ಸ್ ನಂತರ ತಾಯಿ ಬಂದು ಈ ಜಾಗ ನೋಡಿದ್ದಾಳೆ ಈ ಕಡೆ ಅಂದರೆ, ನಾನು ನನ್ನ ಮಗುನ ಕರ್ಕೊಂಬಂದು ಇಲ್ಲಿ ಬಿಡಲ್ಲ. ನಿಮಗೂ ಆ ತಾಯಿ ಮನಸ್ಸಿಲ್ಲ, ನಿಮಗೂ ಕೂಡ ತಾಯಿ ಮನಸ್ಸಿಲ್ಲ. ನೀವು ಚಾರ್ಟ್ಗೆ ಲಿಮಿಟ್ ಆಗಿದ್ದೀರಾ, ಚಾರ್ಟು ಅಟೆಂಡೆನ್ಸ್ಗೆ ಲಿಮಿಟ್ ಆಗಿದ್ದಾರೆ ಇವರೆಲ್ಲನೂ. ಒಂದು ತಾಯಿ ಮನಸ್ಸಿಂದ ಅಂಗನವಾಡಿನ ಯಾವತ್ತವರೆಗೂ ಅಂಗನವಾಡಿ ಕಾರ್ಯಕರ್ತರು ನಡೆಸಲ್ಲ, ಅವತ್ತವರೆಗೂ ಅಂಗನವಾಡಿ ಉದ್ಧಾರ ಆಗಲ್ಲ. ಯಾಕೆ? CDPO ಆಫೀಸ್ ಇದೆ, ಕಮಿಷನರ್ ಆಫೀಸ್ ಇದೆ, ಏನಿದೆ, ಏನು ಸರ್ವಿಸಸ್ ಕೊಡ್ತೀರಾ ನೀವು ಅಂತ ಒದ್ದಾಡಿ ಕೆಲಸ ತಗೊಳ್ಳೋ ಲಕ್ಷಣ ಇಲ್ಲ. ಬರ್ತಾರೆ ಮಕ್ಕಳು, ಬಂದರೆ ಬರ್ಬೋದು, ತಿಂದರೆ ತಿನ್ಬೋದು, ಹೋದರೆ ಹೋಗ್ಬೋದು. ನಿಮ್ದೇನಿದೆ, ನಿಮ್ಮ ಸೇಫ್ಟಿ ಮೆಜರ್ಸ್ ಅಷ್ಟೇ ನೋಡ್ತೀರ. ಮಾಡಬಾರ್ದು. ಕೆಲಸ ಕೊಟ್ಟಿದೆ ನಿಮಗೆ, ನೀವು ಅವರಿಂದ ಬದುಕ್ತಾ ಇದ್ದೀರಾ. ತಾಯಿ ಮನಸ್ಸು ಇರಲಿ ಅಂತ ನಿಮ್ಮನ್ನು ಕೆಲಸಕ್ಕೆ ತಗೊಳ್ಳೋದು. ಅಂಗನವಾಡಿ ಕಾರ್ಯಕರ್ತರು ಅಂತ ನೋಡಲ್ಲ. 10 ಜನ ಮಕ್ಕಳು ಬರ್ತಾರೋ, 20 ಜನ ಮಕ್ಕಳು ಬರ್ತಾರೋ, ಅಷ್ಟು ಜನನ ನೀವು ತಾಯಿ ಮನಸ್ಸಿಂದ ಆರೈಕೆ ಮಾಡ್ತೀರಾ, ಕಾಪಾಡ್ಕೊತೀರಾ ಅಂತ ನಿಮ್ಮನ್ನು ಇಲ್ಲಿ ಇಡೋದು, ಜವಾಬ್ದಾರಿ ಕೊಡೋದು, ಸಂಬಳ ಕೊಡೋದು. ಈ ವಾತಾವರಣ ಇಟ್ಟಿದ್ದೀರಾ. ಯಾವ ಮಗುನೂ ಬರೋಕ್ಕಾಗಲ್ಲ. ಯಾವ ಮಗುಗೂ ಯೋಗ್ಯವಾಗಿರೋ ವಾತಾವರಣ ಇದಲ್ಲ. ನಾಳೆಯಿಂದ ನಾವು ಯಾವತ್ತೂ ಟಾಲ್ರೇಟ್ ಮಾಡಲ್ಲ. ಇದು ಯಾರಾದರೂ ಮಗು ಇರೋ ಜಾಗನೇನಮ್ಮ, ಇದನ್ನು ಯಾರಾದರೂ ಹೇಳ್ತಾರ ಮಕ್ಕಳಿರೋ ಜಾಗ ಅಂತ? ಬಂದು ಕ್ಲೀನಿಂಗ್ ಮಾಡ್ಕೊಂಡಿದ್ದಾರೆ, ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅಂತ ಅಂದರೆ, ಅಂಗನವಾಡಿ ಟೀಚರ್ ಆಗಲಿ ಕಾರ್ಯಕರ್ತರಾಗಲಿ ಕ್ಲೀನಿಂಗ್ ಆಗಿದೆಯಾ? ಆಗಿದೆ. ಮತ್ತು ಜಂಕ್ಷನ್ ಎಲ್ಲ ನಾವು ಗೌರ್ಮೆಂಟಿಂದ ಕೊಟ್ಟಿದ್ವಿ. BRC ಅನ್ನು ತೊಗೊಂಡ್ರು ಅಂತ ಜಂಕ್ಷನ್ ಸಿಗಲಿಲ್ಲ, ಚಾಪೆ ಅಲ್ಲಿ ಬಿಸಾಕಿದ್ದೀನಿ. ಮತ್ತು ಅಲ್ಲಿ ನನಗೆ ಇದು ಟೌನಲ್ಲಿ ಬಾಡಿಗೆನಲ್ಲಿ ನಡೀತಾ ಇದ್ದೀನಿ. ಗೌರ್ಮೆಂಟ್ ಬಿಲ್ಡಿಂಗ್ ಶಿಫ್ಟ್ ಮಾಡಬೇಕು ಅಂತೇಳಿ CDPO ಅವರು ಶಾಲಾ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ದೀನಿ. ನಾನು ಮೊನ್ನೆ ಈಗ ಅಲ್ಲಿ ಮತ್ತು ಈ ಕಡೆ ಎರಡಿದೆ. 30 ಜನ ಮಕ್ಕಳಿಗೆ ಸದ್ಯಕ್ಕೆ ನಾನು ಪ್ರಿನ್ಸಿಪಲ್ನ ಮಾತಾಡಿ ಅಲ್ಲಿ ಇದ್ರೆ ಕೊಡ್ತೀನಿ. ಅದರ್ವೈಸ್ ನಾವು ಕೇಳ್ಕೊತಾ ಇದ್ದೀನಿ, ನಿಮಗೆ ಈಗಲೇ ಬೇಜಾರಾಗ್ತದೆ. ಟೈಮ್ ಬೇಕು, ಶಿಫ್ಟ್ ಮಾಡೋಣ, ಮಕ್ಕಳು ಅಲ್ಲಿರೋದು ಬೇಡ ಅಂತ. ಮೇಡಮ್ 3 ಮಂತ್ಸ್ ಬೇಕು ನಾನು ವಿಸಿಟ್ ಮಾಡಿ. ಅಲ್ಲಿ ಪಕ್ಕದಲ್ಲಿ ಒಂದು ಪ್ರಿನ್ಸಿಪಾಲ್ ಇದೆ ಮೇಡಮ್, ಅಲ್ಲೊಂದು ಇದೆ. ನಾನೊಂದು ಲೆಟ್ರ್ ಹಾಕಬೇಕು, ಡಿಲೇ ಆಗಿದೆ. ಅದಕ್ಕೆ ಇವ್ರ ಕೇಂದ್ರ ಇದು BMS ಅಂತ ಮೇಡಮ್, ಇದು BMS ಅಂತ ಆ ಕಡೆ ನಡೀತಾ ಇತ್ತು. ಎರಡೂ ಕೇಂದ್ರ ಈ ಕಡೆನೇ ನಡೆಸಿ ಅಂತ ನಾನು ಹೇಳಿದ್ದೆ ಮೇಡಮ್. ಒಂದು ಟೀಚರ್ ಮಕ್ಕಳು ಬರೋ ಜಾಗ, ಓಡಾಡೋ ಜಾಗ, ಆಟ ಆಡ್ಕೊಳ್ಳೋ ಜಾಗ, ಕುತ್ಕೊಳ್ಳೋ ಜಾಗ, ನಿಜವಾಗ್ಲೂ ಒಂದು ಅಂಗನವಾಡಿ ಟೀಚರ್ಗಿರೋ ಲಕ್ಷಣ ಅವ್ರಿಗಿದೆಯಾ? ನೀವೇ ಯೋಚನೆ ಇದೆಯಾ? ಅವ್ರಿಗೆ ತಾಯಿ ಮನಸ್ಸಿದೆಯಾ? ಇವರು ಒಬ್ಬರು BMS ಅಂತ ಟೀಚರ್, ತಾಯಿ ಮನಸ್ಸು ಅವ್ರಿಗಿದೆಯಾ? ಆ ಥರ ಅವ್ರ ಮಕ್ಕಳನ್ನ ಅಂಥ ವಾತಾವರಣದಲ್ಲಿ ಇಡ್ತಾರ? ಊಟ, ಹಾಲು ಕೊಡೋದು, ಊಟ ಕೊಡೋದು ಮಾಡ್ತಾರ ಅಂತ ಜಾಗ ಇದ್ದರೆ? ಮೇಡಮ್ ನಾವೇ ಕುತ್ಕೊಂಡು ಅವಾಗ ಕ್ಲೀನ್ ಆಗಿದೆಯಾ? ಎಲ್ಲ ಒಂದು ಬಂದಿರೋದು ಮೇಡಮ್. ಅದು ನಾವು ಯಾವಾಗ ಆಮೇಲೆ ನಿವೇಶನ ಒಂದು ಅಲರ್ಟ್ಮೆಂಟ್ ಆಗಿದೆ, ಬೋರ್ಡ್ ಆಗಿದೆ. ರಿಪೇರಿಗೆ ಕಟ್ಟಡ ಒಂದು ಜಾಗ ರಿಪೇರಿಗೆ ಹಾಕೊಂಡು ಜಾಸ್ತಿ ಲೈಕ್ ಬೇಡ. ಅಷ್ಟರಲ್ಲಿ ಇವ್ರನ್ನ 3 ಅಂಗನವಾಡಿನೂ ಬೇರೆ ಕಡೆ ಸ್ಕೂಲ್ ಪ್ರಿಮೈಸಸ್ಸಲ್ಲೇ ನಾವು ಮಾಡ್ತೀವಿ. ಅದು ಯೋಗ್ಯವಾಗಿರುತ್ತೆ. ಯಾರು ಮಕ್ಕಳನ್ನ ಅಲ್ಲಿ ಕಳಿಸಲ್ಲ. ನಾವು ಇಷ್ಟೆಲ್ಲ ವಿಸಿಟ್ ಮಾಡಿ ನೀವು ಅಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ, ನಾವು ರೆಡಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡೋದಕ್ಕೂ ಟೆಂಪರರಿ ನಿಮ್ಮ ಥಿಂಗ್ಸ್ ಏನಾದರೂ ಇದ್ದರೆ ಒಂದು ಕಡೆ ಲಾಕ್ ಮಾಡ್ಕೊಂಡು 5 ಜನ 10 ಜನ ಮಕ್ಕಳು, 15-20 ಜನ ಮಕ್ಕಳು ಇದು ಕುತ್ಕೊಬೋದು. 15-20 ಜನ ಒಂದು ಟೈಮ್ ನೀವು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಬೇಕು. ಏನಿದೆ ಮಕ್ಕಳು ಯಾರಾದರೂ ಏನಾದರೂ ಇಲ್ಲಿ ಇವ್ರ ಮನೇಲಿ ಏನಾದರೂ ಕಷ್ಟ ಇದೆ, ಅಂಗನವಾಡಿಗೆ ಕಳಿಸ್ಬೇಕಂದ್ರೆ ಅಂಗನವಾಡಿ ಪರಿಸರ ಅಲ್ಲಿದೆಯಾ? ಬಿಲ್ಡಿಂಗ್ ಇದೆಯಾ? ಆ ಟೀಚರ್ಸ್ಗೆ ಲಕ್ಷಣ ಇದೆಯಾ? ಏನು ತಿಂತಾರೋ ಅವ್ರು ಹೊಟ್ಟೆ? ಅವ್ರು ಮುಗಿದು ಅದೇ ಹೇಳಬೇಕು.
ನಿಮ್ಮ ಮನೇಲಿ ನಿಮ್ಮ ಮನೆನ ನಿಮ್ಮ ಮಕ್ಕಳನ್ನ ಹಿಂಗೆ ನೋಡ್ಕೋತೀರಾ ಅಂತ ಕೇಳಬೇಕು. ಆ ಭಾಷೆಯಲ್ಲೇ ಮಾತಾಡಬೇಕು. ಮೊಟ್ಟೆ ತರಕ್ಕೆ ಹೋಗಿದ್ದೆ, ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗಿದ್ದೆ, ಆ ವಾತಾವರಣ ಚೆನ್ನಾಗಿದ್ರೆ ತಂದೆ ತಾಯಿನೇ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ತಾರೆ. 10 ಗಂಟೆ ನಾವು 11:30ವರೆಗೂ ಇಲ್ಲೇ ನಿಂತಿದ್ದೀವಿ, ಮಕ್ಕಳು ಬರಲಿಲ್ಲ. ಕೊಡಬೇಕು ನಾವು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ವಾತಾವರಣ ಕೊಟ್ಟಾಗ ಆಯ್ತು. ಅದು ವರ್ಸ್ಟ್ ಇದೆ, ಏನೋ ಬಿತ್ತು ಯಾವುದೋ ಮಗು ಮೇಲೆ, ಕೂಲಿಗೆ ಹೋಗ್ತಾರೆ ಅಥವಾ ಎಲ್ಲೋ ಮನೆ ಕೆಲಸಕ್ಕೆ ಹೋಗ್ತಾರೆ, ಆ ಮಗುನ ಹೆಂಗೆ ಅವ್ರು ಜೋಪಾನ ಮಾಡ್ಕೊತಾರೆ? ಏನೋ ಬಿತ್ತು ಮೇಲಿಂದ, ಕ್ಲೀನ್ ಕೂಡ ಮಾಡ್ಕೊಂಡಿಲ್ಲ. ಯಾವ ಭಕ್ತಿ ಇಲ್ಲ ಯಾರಿಗೂ ಅವ್ರಿಗೆ. ಆಕ್ಚುಲಿ ಅಲ್ಲಿ ಮಕ್ಕಳು ಈ ಕಡೆ ಸೆಂಟ್ರಲ್ ನಡೆಯಕ್ಕೆ ನಾನು ಹೇಳಿದ್ದೆ ಮೇಡಮ್ 3 months ಬ್ಯಾಕ್. ಎರಡು ಕ್ಲೋಸ್ ಮಾಡ್ಬೇಕು ಇವತ್ತು. ನೀವು ಇವತ್ತು SP ಅವ್ರಿಗೆ ಮಾತಾಡಿ ಆ ಮಕ್ಕಳನ್ನ ಟೆಂಪರರಿ ಆ ಎರಡೂ ಇದೆಯಲ್ಲ, ಒಂದ್ ಕಡೆ 18 ಜನ ಇನ್ನೊಂದ್ ಕಡೆ 5 ನೀವೇ ಮಾನವೀಯತೆ ನಿಮ್ಮನ್ನೇ ಇವ್ರನ್ನೇ ಹೀರೋಸ್ ಆಗಿ ನ್ಯೂಸ್ ಮಾಡಿಯಪ್ಪ. ನಮ್ಗೆ ಒಂದು 20 ದಿನ ಕೊಡ್ಲಿ, 20 days ಸಾಕು, 1 month ಮೇಲೆ ಬೇಡ. ಅಷ್ಟರಲ್ಲಿ ಯಾವಾಗಲೂ ಅಂಗನವಾಡಿ ಸ್ಕೂಲ್ ಪ್ರಿಮಿಸಸ್ಗೆ ಹೋಗ್ಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂಗನವಾಡಿ. ಅದರ್ವೈಸ್ ಎಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಇರುತ್ತೆ ಆ ಪ್ರಿಮಿಸಸ್ಸಲ್ಲೇ ನಾವು ಮಾಡಬೇಕಾದ್ರು. ಮಳೆಗಾಲ ಈಗಿರೋದ್ರಿಂದ ಟೆಂಪರರಿ ಅಷ್ಟೇ ಕೊಡಿ, ಯಾಕಂದರೆ ಬಿಲ್ಡಿಂಗ್ ಯೋಗ್ಯವಾಗಿದೆ ಅಷ್ಟೇ. ಮತ್ತು ಯಾವಾಗಲೂ ಬೇಕಾಗಿಲ್ಲ, ಅವ್ರಿಗೆ ಜಾಗ ಕೊಟ್ಟಿದ್ದೀವಿ, ನಗರಸಭೆಯಿಂದನೇ ಜಾಗ ಕೊಟ್ಟಿದ್ದೀವಿ, ಅಲ್ಲೇ ಬೋರ್ಡು ಕೂಡ ಹಾಕಿದ್ದಾರೆ, ಕಟ್ಟೋದು ಬೇಕಾಗಿಲ್ಲ. ನಾನು ಗೌರ್ಮೆಂಟ್ ಬಿಲ್ಡಿಂಗ್ಗೆ ಯೋಗ್ಯವಾಗಿರುವಂಥದ್ದನ್ನು ನೋಡಿ ನಾವು ಶಿಫ್ಟ್ ಮಾಡ್ತೀವಿ. ಬೇರೆ ಕ್ಲಾಸ್ ರೂಮ್ಸ್ ನಡೀತಾ ಇರುತ್ತಲ್ಲ, ಹೈಸ್ಕೂಲು, ಪ್ರೈಮರಿ ಸ್ಕೂಲು, ಎಲ್ಲೋ ಒಂದು ಚೆನ್ನಾಗಿರೋದನ್ನ ಅವ್ರಿಗೆ ಬಿಡಿಸ್ಕೊಡ್ತೀವಿ. ಅವ್ರಿಗಂತೂ ಆ ಲಕ್ಷಣ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಥರ ಒಂದು ಕನ್ಸರ್ನಿಂದ ಮಾಡಿದ್ದಾರೆ ಅಂತ ಅದಾದರೂ ಮೆಸೇಜ್ ಹೋಗಲಿ ಬೇರೆ ಕಡೆ. ಈ ಪರಿಸ್ಥಿತಿಯಲ್ಲಿತ್ತು, ವಿಸಿಟ್ ಮಾಡಿದ್ರು, ಟೆಂಪರರಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆಶ್ರಯ ಕೊಟ್ಟಿದ್ದಾರೆ. ಈ ಇಲಾಖೆ ಬಿಲ್ಡಿಂಗ್ ಇತ್ತು, ಯೋಗ್ಯವಾಗಿತ್ತು, ಆಶ್ರಯ ಕೊಟ್ಟಿದ್ದಾರೆ ಮಕ್ಕಳಿಗೆ. ನೀವೇ ಹೀರೋಸ್ ಆಗಿ, ನನಗೆ ಅದೇ ಸಂತೋಷ. ಟೆಂಪರರಿ ಕೊಡಿ. Discount on all Voltas brand items, AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay.